ಮೊಟ್ಟ ಮೊದಲನೇದಾಗಿ ಸಮಸ್ತ ನಮ್ಮೆಲ್ಲ ಯೂಟ್ಯೂಬ್ ಕುಟುಂಬದ ಸದಸ್ಯರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಾಕಷ್ಟು ಜನ ಕಮೆಂಟ್ ಮಾಡಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ತಿಳಿಸಿದ್ದೀರಾ, ವಿಶ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಗೌರಿ ಗಣೇಶ ಹಬ್ಬ ನಿಮಗೆ ಮುಂದಿನ ನಿಮ್ಮ ದಿನಗಳು ಸುಖಕರವಾಗಿರಲಿ ಅಂತ ಬಯಸ್ತಾ ಇದ್ದೇನೆ. ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಈಗ ಏನು 22ನೇ ಕಂತು ಗೌರಿ ಗಣೇಶ ಹಬ್ಬಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ನಿಜವಾಗ್ಲೂ ಒಂದಿಷ್ಟು ಜನರಿಗಾದ್ರೂ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೇನೆ. ಈ ಕ್ಷಣಕ್ಕೆ ಏನಿದೆ ಅಪ್ಡೇಟು ತಿಳಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ 5 ಗ್ಯಾರಂಟಿಗಳನ್ನ ಅನುಷ್ಠಾನ ತಂದು ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ವಿಚಾರಗಳನ್ನ ಹೊರತುಪಡಿಸಿ ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಪತ್ರಿಕಾ ವರದಿಯಲ್ಲಿ. ನಾನು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ, ತಪ್ಪದೇ ವೀಕ್ಷಣೆ ಮಾಡಿ. ಅದರಲ್ಲೂ ಸಹ ನಿಮಗೆ ಈ ಗೃಹಲಕ್ಷ್ಮಿ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ಈಗ ಗೃಹಲಕ್ಷ್ಮಿ 21ನೇ ಕಂತು ಏನ್ 70-75% ಜನರಿಗೆ ಹಣ ಜಮಾ ಆಗಿದೆ, ಅಲ್ಲೇ ಸ್ಥಗಿತ ಆಗಿದೆ. ಅಲ್ಲಿಂದ ಮುಂದಕ್ಕೆ ದಿನನಿತ್ಯ ಹಣ ಜಮಾ ಆಗ್ತಾ ಇಲ್ಲ. ಓಕೆನಾ? ಇನ್ನು 22ನೇ ಕಂತು ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಆಗಿದೆಯಾ, ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇವತ್ತು ಬೆಳಗ್ಗೆ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 4 ಗಂಟೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಖಂಡಿತವಾಗ್ಲೂ ಇದುವರೆಗೂ ಸಹ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಇದುವರೆಗೂ ಸಹ ಬಿಡುಗಡೆ ಆರಂಭ ಆಗಿಲ್ಲ. ಖಂಡಿತವಾಗ್ಲೂ ನೋಡೋಣ, ಕಾದ್ ನೋಡೋಣ. ಈಗ ಗಣೇಶ ಚತುರ್ಥಿಗೆ ನಾವು ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ನಾಳೆನೂ ಒಂದು ದಿವಸ ಕಾದ್ ನೋಡೋಣ, ಅಥವಾ ಇನ್ನೂ ಒಂದು 2-3 ದಿನ ವೆಯ್ಟ್ ಮಾಡಿ ನೋಡೋಣ. ಏನಾದ್ರೂ ಹಣ ಬಿಡುಗಡೆ ಆದ್ರೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಇನ್ನ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಈಗ ಆಲ್ರೆಡಿ GST ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆ 1,20,000 ಅರ್ಜಿಗಳು ರಿಜೆಕ್ಟ್ ಆಗಿದ್ದು, ಅದರಲ್ಲಿ ಕೆಲವೊಂದು ಅರ್ಹತೆ ಇರುವಂತಹ ಅರ್ಜಿಗಳು ಸಹ ರಿಜೆಕ್ಟ್ ಆಗಿದ್ದು, ಅವ್ರಿಗೆ ಅರ್ಹತೆ ಇದೆ, ಅವ್ರು ಬಡವರಾಗಿದ್ದಾರೆ, ಅಂತವರ ಅರ್ಜಿ ಸಹ ಬೈ ಮಿಸ್ಟೇಕ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಆಗಿ ಹೋಲ್ಡ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗಿ ನಿರಂತರವಾಗಿ ನೀವು ಸಹ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, GST ಇನ್ಕಮ್ ಟ್ಯಾಕ್ಸ್ ಬಂದಿದೆಯಲ್ಲ, ನಾವೇನ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಿಮಗೆ ಗುಡ್ ನ್ಯೂಸ್. ಈಗಾಗಲೇ ಅವರು ಕೊಟ್ಟಿರುವಂತಹ ಇವತ್ತು ಬಂದಿರತಕ್ಕಂಥ ಪತ್ರಿಕಾ ವರದಿಯ ಪ್ರಕಾರ ನೋಡೋದಕ್ಕೆ ಹೋದ್ರೆ ಇನ್ನ ಕೇವಲ 15 ದಿನದಲ್ಲಿ ನಾವು ಸುಮಾರು 59,000 ಅರ್ಜಿಗಳನ್ನ ಮೊದಲ ಹಂತದಲ್ಲಿ ಪರಿಷ್ಕರಣೆ ಮಾಡಿದ್ದೇವೆ. ಪರಿಶೀಲನೆ ಮಾಡಿ ಅವರಿಗೆ ಹಣ ಜಮಾ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೀವು ಸ್ಕ್ರೀನ್ ಅಲ್ಲೂ ಕೂಡ ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು, ನಾನು ಹಾಕಿದ್ದೀನಿ. ಹಾಗಾಗಿ ಯಾರ್ಯಾರು GST ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ಸ್ವಲ್ಪ ಇನ್ನೊಂದು 3-4 ದಿನದಲ್ಲಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿ ಪುಷ್ಟು DBTಗೆ ಬರುವಂತ ಸಾಧ್ಯತೆ ಇರುತ್ತೆ. ಓಕೆನಾ? ವೆಯ್ಟ್ ಮಾಡಿ. ಹಾಗೆ ನಿಮ್ಮ ಹತ್ತಿರದ CDPO ಕಚೇರಿ ಹೋಗಿ ಫಾಲೋ ಅಪ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅರ್ಜಿ ಸ್ಟೇಟಸ್ ಯಾವಾಗ ಪುಷ್ಟು DBT ಬರುತ್ತೋ ಆವಾಗ ನಿಮ್ಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ